ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಭಾಳಷ್ಟು ಜನ ಕೇಳ್ತಾ ಇದ್ರಿ, ಮಂಗಳೂರು ಈಗ ಅವರಿಗೆ ಫಿಸಿಕಲ್ ಕೂಡ ಸ್ಟಾರ್ಟ್ ಆಗೈತಿ. ಅದೇ ರೀತಿ ಸರ್ ನಮಗೆ ಫೇಲ್ ಆದವ್ರಿಗೆ ಮತ್ತೆ ಯಾವಾಗ ಕರೀತಾರೆ, ನೋಟಿಫಿಕೇಷನ್ ಯಾವಾಗ ಆಗುತ್ತೆ 2026 ಅಗ್ನಿವೀರ್ ಅಂತಿದ್ದರೆ ಇದೇ ನೋಟಿಫಿಕೇಷನು 2026ರಲ್ಲಿ ಫೆಬ್ರವರಿ ಒಳಗೆ ಆಗೋದದ ರೀ. ಓಕೆ, ಅದನ್ನು ಫುಲ್ ಡೀಟೇಲಾಗಿ ಹೇಳ್ತೀನಿ. ಅದೇ ರೀತಿ ಎಲ್ಲರಿಗೂ ಒಂದು ಡೌಟು, ಏಜ್ ಬಗ್ಗೆ ಒಂದು ಸ್ವಲ್ಪ ಡೌಟ್ ಇತ್ತು, ಅದನ್ನು ಕೂಡ ಕನ್ಫರ್ಮೇಷನ್ ಕೊಡ್ತೀನಿ, ವಿಚಾರ ಮಾಡಬೇಡ್ರಿ. ಓಕೆ, ಪೋಸ್ಟ್ಗಳು ಎಷ್ಟು ಅದಾವ ಅದನ್ನು ಹೇಳ್ತೀನಿ. ಆದ್ರೆ ಇಷ್ಟ ಅದಾವ ಅಂಥೇಳಿ ಹೇಳೋಕ್ಕಾಗಲ್ಲ, ಯಾಕಂತಂದ್ರೆ ಅವರು ನೋಟಿಫಿಕೇಷನ್ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ. ಓಕೆ, ಅದೇ ರೀತಿ ನಿಮಗೆ ಯಾವ ರೀತಿ ಕ್ಲಾಸಸ್ ನೋಡಬೇಕು, ಅದಾವ ಸರ್ ಕ್ಲಾಸಸ್ ಅಂತ ಕೇಳ್ತಾಯಿದ್ರಿ. ಕ್ಲಾಸಸ್ ಕೂಡ ಅದಾವೆ, ಪ್ಲೇಲಿಸ್ಟು ನಿಮಗೆ ತೋರಿಸ್ತೀನಿ, ಅಲ್ಲಿ ಕೂಡ ನೀವು ನೋಡ್ಬೋದು. ಓಕೆ, ಡನ್. ಅದೇ ರೀತಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕಾನ್ ಕ್ಲಿಕ್ ಮಾಡಿರಿ. ಯಾಕಂತಂದ್ರೆ ಅಗ್ನಿವೀರ್ ಬಗ್ಗೆ ಎಲ್ಲ ಕ್ಲಾಸಸ್ಗಳನ್ನು ಪ್ಲೇಲಿಸ್ಟ್ ಒಳಗೆ ಅದಾವ, ನಿಮಗೆ ತೋರಿಸ್ತೀನಿ ಲಾಸ್ಟಿಗೆ, ಅದನ್ನು ಕೂಡ ನೀವು ನೋಡ್ಬೋದು. ಡನ್. ಅದೇ ರೀತಿ ಭಾಳಷ್ಟು ಜನ ಕೇಳ್ತಾಯಿದ್ರಿ ಸರ್ ನೋಟಿಫಿಕೇಷನ್. ಎಸ್, ಮೊನ್ನೆ ಏನಾಗೈತಿ, ವೆಬ್ಸೈಟಲ್ಲಿ ಅವರು ಡಿಕ್ಲೇರ್ ಮಾಡ್ಯಾರ ಏನಂಥೇಳಿ, ನಾವು ಫೆಬ್ರವರಿ 1ನೇ ತಾರೀಕಿಂದ 2026 ನಾವು ಹೊಸದು ನೋಟಿಫಿಕೇಷನ್ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ರೆಡಿ ಇರ್ತದೆ. ಓಕೆ, ಅದೇ ರೀತಿ ಸರ್ ಏಜ್ ಬಗ್ಗೆ ಭಾಳಷ್ಟು ಕೇಳತ್ತಿದ್ರಿ. 17 23 ಆಗೈತೇನು, ಯಾರೇ ಹೇಳಿದ್ರು ತಲೆಗೆ ಹಾಕೋಬೇಡ್ರಿ. ಈಗ 21 ಅಂತ ತಿಳ್ಕೊಂಡ್ರಿ, ಯಾಕಂದ್ರೆ ಅವರು ನೋಟಿಫಿಕೇಷನಾಗ ಬರೋದಕ್ಕೆ ಕನ್ಫರ್ಮೇಷನ್ ಇಲ್ಲ. ಓಕೆ, ಅವ್ರ ನೋಟಿಫಿಕೇಷನಲ್ಲಿ ವೆಬ್ಸೈಟಲ್ಲಿ ಬರೋವರೆಗೂ ಏಜ್ ಕನ್ಫರ್ಮೇಷನ್ ಇಲ್ಲ, ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ್ರಿ. ಓಕೆ, ಅದೇ ರೀತಿ ನೆಕ್ಸ್ಟು ಫೆಬ್ರವರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ರೀ, ಫೆಬ್ರವರಿ 2026ರಲ್ಲಿ ಇದು ಅಂದ್ರೆ ಇನ್ನೊಂದು 4-5 ದಿನಗಳಲ್ಲಿ ನಿಮಗೆ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಹೇಳತ್ತಾರ. ಓಕೆ ಸರ್, ಯಾವ್ದು ಆಗುತ್ತೆ ರೀ ಅಂತ ಕೇಳಿದರೆ ನೀವು ಇದರಲ್ಲಿ ನಿಮಗೆ JD, ಅಗ್ನಿವೀರ್ JD, ಆಮೇಲೆ ಟ್ರೇಡ್ಸ್ಮ್ಯಾನ್. ಓಕೆ, ಟ್ರೇಡ್ಸ್ಮ್ಯಾನ್ ಇದು ನಿಮಗೆ 10th ಮೇಲೇನೂ ಬರುತ್ತೆ. ಓಕೆ, ಓನ್ಲಿ ಟ್ರೇಡ್ಸ್ಮ್ಯಾನ್ ಅಂತಂದಾಗ ನೀವು 8th ಮೇಲೇನೂ ಅಪ್ಲೈ ಮಾಡ್ಬೋದು. ಅದೇ ರೀತಿ ಇವ್ರಿಗೆ ಅಷ್ಟೇ ಏನು ಸರ ಇಲ್ಲ, PUC ಆದವ್ರಿಗೂ ಭಾಳಷ್ಟು ಪೋಸ್ಟ್ ಅದಾವಂತ. ಈ ಸಲ ಯಾವ್ಯಾವ ಕರೀತಾರೋ ನೋಟಿಫಿಕೇಷನ್ ಆದಮೇಲೆ ನಿಮಗೆ 100% ಗೊತ್ತಾಗತ್ತೆ. ಹೈಟ್ ನೋಡಿರಿ, 162ರಿಂದ 166 ಇರಬೇಕು. ಯಾಕೆ ಈ ರೇಂಜ್ ಹೇಳಿನ ಅಂತಂದ್ರೆ ನಿಮಗೆ ನೋಡಿರಿ, ಎಕ್ಸಾಂಪಲ್ಲು 162 ಇತ್ತಂದ್ರೆ ನೀವು ಕ್ಲರ್ಕ್ ಹಾಕ್ಬೋದು. ಹೌದಾ, ಕ್ಲರ್ಕ್ ಹಾಕ್ಬೋದು. ಅದೇ ರೀತಿ 165 ಟೆಕ್ನಿಕಲ್ ಇರುತ್ತೆ. ಓಕೆ, 166 ನಮ್ದು SSC ಏನು ಅಗ್ನಿವೀರ್ JD ಹಾಗೂ ಟ್ರೇಡ್ಸ್ಮ್ಯಾನ್ 10th ಮೇಲೆ ಐತಲ್ಲ, ಅದಕ್ಕೆ ಇಷ್ಟು ಹೈಟ್ ಇರುತ್ತೆ. ಓಕೆ, ಅದೇ ರೀತಿ ರನ್ನಿಂಗ್ ಕೂಡ ನಿಮ್ಗೆ ಗೊತ್ತಿದೆ. ಅದೇ ರೀತಿ ಸರ ನೆಕ್ಸ್ಟ್ ಕ್ಲಾಸಸ್ ಬಗ್ಗೆ ಹೇಳ್ರಿ ಅಂತಂದ್ರೆ, ಕ್ಲಾಸಸ್ ಬಗ್ಗೆ ನೋಡಿರಿ, ತೋರಿಸ್ಕೊಡ್ತೀನಿ. ಓಕೆ, ಕ್ಲಾಸಸ್ ಅಂದಮೇಲೆ ನೀವು ಯೂಟ್ಯೂಬಲ್ಲಿ ಹೋಗ್ರಿ, BK ಫ್ರೀ ಕ್ಲಾಸಸ್ ಅಂತ ಸರ್ಚ್ ಮಾಡಿರಿ, ನಿಮಗೆ ಫಸ್ಟಿಗೆ ಬಂದೇ ಬರುತ್ತೆ. ಅಲ್ಲಿ ಹೋದ್ಮೇಲೆ ನಿಮಗೆ ಈ ರೀತಿ ಕಾಣುತ್ತೆ. ಓಕೆ, ಇಲ್ಲಿ ನೀವು ವ್ಯೂ ಚಾನಲ್ ಅಂದಮೇಲೆ ಅಲ್ಲಿ ಪ್ಲೇಲಿಸ್ಟಲ್ಲಿ ತೋರಿಸ್ತೀನಿ. ಓಕೆ, ಇದು ಚಾನಲು. ಓಕೆ, ಇದರಲ್ಲಿ ಪ್ಲೇಲಿಸ್ಟಲ್ಲಿ ಹೋದರೆ ನಿಮಗೆ ಅಗ್ನಿವೀರ್ ಸಂಬಂಧಪಟ್ಟಂತೆ ಇಲ್ಲಿ ನೋಡಿರಿ, ಏರ್ಫೋರ್ಸ್ ರ್ಯಾಲಿ ಬಗ್ಗೆನೂ ಅದ, ಆಮೇಲೆ ಎಲ್ಲ ರೀತಿಯ ಪ್ಲೇಲಿಸ್ಟ್ ಅದ. ಇಲ್ಲಿ ನೋಡಿರಿ, ಆ್ಯನ್ಲೈಸಸ್ ಹೋದ ವರ್ಷ ಆದಂತಹ ಎಲ್ಲ ಅಗ್ನಿವೀರ್ ನಿಮಗೆ ಎಲ್ಲ ಆ್ಯನ್ಲೈಸಸ್ ಆದಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳದಾವ, ಇವುಗಳನ್ನ ನೀವು ನೋಡ್ಬೋದು. ಅದೇ ರೀತಿ ಬೇಸಿಕ್ ಕ್ಲಾಸಸ್ ಅಂತ ಕೇಳ್ತಾ ಇದ್ರಿ, ಇಲ್ಲಿ ನೋಡಿರಿ ಫುಲ್ ಪ್ರಿಪ್ರೇಷನ್ ಅಂತೇಳಿ, ಇಲ್ಲಿ ಕೂಡ ನಿಮಗೆ ಬೇಸಿಕ್ ಕ್ಲಾಸಸ್ ಕೂಡ ಎಲ್ಲ ರೀತಿ ಅದಾವ. ಇವುಗಳನ್ನ ನೋಡಿ ನೀವು ಅದನ್ನು ಯೂಸ್ ತೊಗೋಬೋದು. ಓಕೆ, ಡನ್ನ. ಓಕೆ, ಅದೇ ರೀತಿ ನೀವು ಏನು ಮಾಡಿರಿ ಅಂತಂದರೆ ಈಗಿಂದ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿರಿ. ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಈ ನಂಬರ್ಗೆ ಮೆಸೇಜ್ ವಾಟ್ಸಪ್ ಮಾಡಿರಿ, ನಾನು ನಿಮಗೆ ಹೇಳ್ತೀನಿ. ಪ್ರೀವಿಯಸ್ ಇಯರ್ ಕ್ವಶನ್ ಪರ್ ಸೊಲ್ಯೂಷನ್ ಮಾಡಿದ್ದೀನಿ. ಅದೇ ರೀತಿ ಕ್ವಶನ್ ಪರ್ ಬೇಕಿದ್ರು ನೀವು ಮೆಸೇಜ್ ಮುಖಾಂತರ ಕೇಳಿರಿ. ನೆಕ್ಸ್ಟ್ ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಆ ನೋಟಿಫಿಕೇಷನ್ ಆಗೋವರೆಗೂ ನೀವು ಯಾವುದೇ ತರಹದ ಸುಳ್ಳನ್ನು ಒಟ್ಟು ನಂಬಕ್ಕೆ ಹೋಗ್ಬೇಡಿ. ಅದೇ ರೀತಿ ಪೋಸ್ಟ್ಗಳನ್ನು ಕೇಳ್ತಾ ಇದ್ರಿ, ಎಷ್ಟು ಪೋಸ್ಟ್ ಅದಾವ ಅಂತೇಳಿ. ನ್ಯೂಸಲ್ಲಿ ಬಂದಂತಹ ಪ್ರಕಾರ 1 ಲ್ಯಾಕ್ವರೆಗೂ ಇರ್ಬೋದು ಅಂತೇಳಿ ಹೇಳತ್ತಾರ. ಅದು
ಯಾಕಂತಾರೆ ಆರ್ಮಿಯಲ್ಲಿ ತುಂಬ್ಕೊಳತ್ತಾರ ಅಂತ ಹೇಳ್ತಾರೆ, ಆದರೆ ಅವ್ರು ಯಾವತ್ತೂ ಪೋಸ್ಟನ್ನು ಡಿಕ್ಲೇರ್ ಮಾಡೋದಿಲ್ಲ. ಅದೊಂದು ತಲೆಗೆ ಇಟ್ಕೊಂಬಿಟ್ರಿ. ಓಕೆ, ಡನ್. ಹಂಗೇನಾದ್ರು ಗೊತ್ತಾದ್ರೆ ನಾನು ತಿಳಿಸ್ತೀನಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.